ಬಿಜೆಪಿ ವಿರುದ್ಧ ಮುನಿಸಿಕೊಂಡಿರುವ ರಾಮುಲು ಅವರು ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆ ಇನ್ನೂ ಕೂಡ ಜೀವಂತವಾಗಿದೆ. ಬಳ್ಳಾರಿ ಜಿಲ್ಲೆಯಿಂದ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಆದರೆ ಯಾವ ನಾಯಕರನ್ನು ಭೇಟಿ ಮಾಡದೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಯಾರ ಸಂಪರ್ಕಕ್ಕೂ ಕೂಡ ಶ್ರೀರಾಮುಲು ಲಭ್ಯವಾಗ್ತಿಲ್ಲ. ದೆಹಲಿ ಭೇಟಿ ಬಗ್ಗೆಯೂ ಕೂಡ ಅವರು ಇನ್ನೂ ತೀರ್ಮಾನ ಮಾಡಿರೋ ಹಾಗೆ ಕಾಣಿಸ್ತಿಲ್ಲ. ಬೆಂಗಳೂರಿನಿಂದ ಮತ್ತೆ ಬಳ್ಳಾರಿಗೆ ವಾಪಸ್ ಆಗಿದ್ದಾರೆ ಶ್ರೀರಾಮುಲು. ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ದು ಯಾಕೆ? ಈ ಸಂದರ್ಭದಲ್ಲಿ ಯಾರನ್ನೂ ಭೇಟಿ ಮಾಡದೆ ಅವರು ವಾಪಸ್ ಬಳ್ಳಾರಿಗೆ ಹೋಗಿದ್ದು ಯಾಕೆ? ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರು, ಆದರೆ ಅದಕ್ಕಿನ್ನೂ ಸಮಯ ನಿಗದಿ ಆಗಿಲ್ವಾ? ಅಥವಾ ಇವರೇ ಮನಸ್ಸು ಮಾಡಿಲ್ವಾ? ಏನು ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ ಅನ್ನೋದಂತೂ ಸದ್ಯ ಯಕ್ಷ ಪ್ರಶ್ನೆ. ಇನ್ನೂ ಕೂಡ ಅವರು ಕಾಂಗ್ರೆಸ್ ಸೇರಬಹುದಾ ಅನ್ನುವಂತಹ ಪ್ರಶ್ನೆ ಏನಿದೆ ಅದು ಹಾಗೆ ಜೀವಂತವಾಗಿ ಉಳಿಸ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಸದ್ಯದ ರಾಮುಲು ಅವರ ನಡೆ. ಅವ್ರನ್ನ ಹಲವರು ನಾಯಕರು ಭೇಟಿ ಮಾಡ್ತೀವಿ, ಇನ್ನೊಂದೆರಡು ಮೂರು ದಿನದಲ್ಲೇ ಸಾರ್ಟ್ ಔಟ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಯಾರನ್ನೂ ಭೇಟಿ ಮಾಡದೆ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಇನ್ನೂ ಕೂಡ ಅವರ ಕೋಪ ಆರಿಲ್ವಾ? ನಡ್ಡಾ ಅವರು ಖುದ್ದು ಫೋನ್ ಮಾಡಿ ನಿಮ್ಮ ಜೊತೆಗೆ ಮಾತನಾಡ್ತೀನಿ, ದೆಹಲಿಗೆ ಬನ್ನಿ ಅಂತ ಹೇಳಿದ ಮೇಲೂ ಕೂಡ ಯಾವಾಗ ಬರಬೇಕು, ಏನು ಕತೆ ಅಂತ ಸಮಯ ನಿಗದಿಪಡಿಸಿಲ್ಲ ಅನ್ನೋದೇ ಅವರ ಅಸಮಾಧಾನಕ್ಕೆ ಕಾರಣನಾ? ಗೊತ್ತಿಲ್ಲ. ರಾಮುಲುಗೆ ಕಾಂಗ್ರೆಸ್ ನಾಯಕರ ಆಹ್ವಾನ ಬಿಜೆಪಿಯಲ್ಲಿ ಟೆನ್ಷನ್ಗೆ ಕಾರಣವಾಗ್ತಾ ಇದೆಯಂತೆ. ಶ್ರೀರಾಮುಲು ನಡೆ ಬಗ್ಗೆ ಬಿಜೆಪಿ ವರಿಷ್ಠರು ಕೂಡ ಅನುಮಾನವನ್ನ ಇಟ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಜೆಪಿ ನಡ್ಡಾ ಕರೆ ಮಾಡಿದ್ರೂ ಕೂಡ ದೆಹಲಿಗೆ ಹೋಗದೆ ರಾಮುಲು ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ನಡ್ಡಾ ಬೆನ್ನಲ್ಲೇ ರಾಮುಲುಗೆ ಅಮಿತ್ ಶಾ ಸಹ ಕರೆ ಮಾಡಿದ್ದಾರೆ. ನೀನು ನಮ್ಮ ಮಿತ್ರ, ನಿಮ್ಮ ಜೊತೆ ನಾವಿದ್ದೀವಿ, ದೆಹಲಿ ಬಾ ಅಂತ ರಾಮುಲು ಅವರಿಗೆ ಅಮಿತ್ ಶಾ ಗೃಹ ಸಚಿವರು ಮಾತನಾಡಿದ್ದಾರಂತೆ ದೂರವಾಣಿ ಮುಖಾಂತರ. ದೆಹಲಿಗೆ ಬರುವಂತೆ ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ನಡ್ಡಾ ಅವರು ಕರೆ ಮಾಡಿದ್ರು, ಅಮಿತ್ ಶಾ ಅವರು ಕೂಡ ಕರೆ ಮಾಡಿದ್ರು. ಏನ್ ತಡಿತಾ ಇದೆ ರಾಮುಲು ಅವರನ್ನ ದೆಹಲಿಗೆ ಹೋಗಿ ಮಾತುಕತೆ ನಡೆಸ್ಕೊಂಡು ಬರಲಿಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ರಾಮುಲು ಅವರ ನಡೆ ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ನಡ್ಡಾ ಅವರ ಕರೆ ಬಂದ ನಂತರದಲ್ಲಿ ಎಲ್ಲ ಮುಗೀತು ಅನ್ನೋ ರೀತಿಯಲ್ಲೇ ಅವರ ಮಾತುಗಳಿತ್ತು. ಬಟ್ ಇನ್ನೂ ಕೂಡ ಆ ಕ್ವೆಶ್ಚನ್ ಅನ್ನ ಉಳಿಸ್ಕೊಂಡಿರೋದು ಯಾಕೆ? ಶ್ರೀರಾಮುಲು ಅವರ ನಡೆ ಬಿಜೆಪಿ ನಾಯಕರಿಗೂ ಕೂಡ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಕೋರ್ ಕಮಿಟಿ ಸಭೆ ಆದ ನಂತರ ಅಲ್ಲೇನ್ ಮಾತುಕತೆ ಆಯ್ತು, ಸಂಡೂರು ಉಪಚುನಾವಣೆ ಸೋಲು ನನ್ನ ಮೇಲೆ ಹಾಕಿದ್ರು ಅನ್ನುವಂತ ಕಾರಣಕ್ಕಾಗಿ ಮುನಿಸ್ಕೊಂಡು ನಾಯಕರ ವಿರುದ್ಧ ಮಾತನಾಡಿ ಕೂಡ ಅವರು ಬಳ್ಳಾರಿಗೆ ಬಂದ್ರು. ಆ ಸಂದರ್ಭದಲ್ಲಿ ರೆಡ್ಡಿ ಅವರ ವಿರುದ್ಧನೂ ಕೂಡ ಮಾತನಾಡಿದ್ರು, ಸುದ್ದಿಗೋಷ್ಠಿ ಕೂಡ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂದಲೂ ಕೂಡ ಈಗಾಗಲೇ ಆಹ್ವಾನ ಇದೆ ಅನ್ನೋ ಚರ್ಚೆ ನಡೀತಾ ಇತ್ತು. ಇನ್ನೂ ಕೂಡ ಬಳ್ಳಾರಿಯಲ್ಲಿ ಅದೇ ವಾತಾವರಣ ಇದೆ. ರೆಡ್ಡಿ ಅವರು ಯಾವಾಗ ಕಾಂಗ್ರೆಸ್ಗೆ ಹೋಗ್ಬೋದು ಅವರು, ಯಾಕಂದ್ರೆ ಡಿ.ಕೆ.ಶಿ ಅವರು ಸತೀಶ್ ಅವ್ರನ್ನ ಮಣಿಸೋದಕ್ಕೆ ರಾಮುಲು ಅವ್ರನ್ನ ಗಾಳ ಹಾಕ್ತಿದಾರೆ ಅನ್ನುವಂತ ಮಾತು ಹೇಳಿದ್ರು. ಅವಾಗಿಂದಲೂ ಕೂಡ ಸ್ವಲ್ಪ ದೊಡ್ಡದಾಗಿ ಸುದ್ದಿ ಹಬ್ತಾ ಇದೆ ಅವರು ಕಾಂಗ್ರೆಸ್ಗೆ ಹೋಗ್ಬೋದು ಅಂತ. ಅದಕ್ಕೆ ಪೂರಕವಾಗಿ ರಾಮುಲು ಅವರು ಕೂಡ ಅದನ್ನ ನಿರಾಕರಣೆ ಮಾಡಿದ್ರು ಕೂಡ ನುಡಿಯಲ್ಲಿ ಮಾತ್ರ ನಿರಾಕರಣೆ ಮಾಡಿದ್ರೆ ನಡೆಯಲ್ಲಿ ಅದನ್ನ ತೋರಿಸ್ತಾ ಇಲ್ಲ. ಬಿಜೆಪಿ ನಾಯಕರು ಅವರ ಮನವೊಲಿಕೆಗೆ ಈಗಾಗಲೇ ಮಾತುಕತೆ ಮಾಡ್ತಾ ಇದ್ದಾರೆ. ಅವ್ರು ಬೆಂಗಳೂರು ಬಂದಾಗ ಬಂದ್ ಭೇಟಿ ಮಾಡಿ ಅಂತಾನು ಹೇಳ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬಂದ್ರು ಕೂಡ ಯಾವ ಬಿಜೆಪಿ ನಾಯಕರನ್ನು ಕೂಡ ಅವ್ರು ಭೇಟಿ ಮಾಡಲಿಲ್ಲ. ಈ ಮಧ್ಯೆ ಹೈಕಮಾಂಡ್ ನಾಯಕರು ಖುದ್ದಾಗಿ ಜೆ.ಪಿ. ನಡ್ಡಾ, ನಿನ್ನೆ ಅಮಿತ್ ಶಾ ಅವರು ಕೂಡ ಕರೆ ಮಾಡಿ ಬನ್ನಿ ದೆಹಲಿಗೆ ಅಂತಾನು ಕೂಡ ಕರೆದಿದ್ದಾರೆ. ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟರು ಕೂಡ ದೆಹಲಿಗೂ ಕೂಡ ಹೋಗ್ತಾ ಇಲ್ಲ. ಇತ್ತ ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರ ಭೇಟಿಗೂ ಕೂಡ ಮುಂದಾಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ನಿಗೂಢಾತ್ಮಕ ನಡೆಯನ್ನ ಅವರು ತೋರಿಸ್ತಾ ಇದ್ದಾರೆ. ಆದ್ರೆ ಕೂಡ್ಲಿಗಿಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನುವಂತ ಹೇಳಿಕೆ ಕೊಟ್ಟು ಆ ಕಡೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಇಲ್ಲಿ ರಾಜ್ಯ ನಾಯಕರ ಮತ್ತೆ ಹೈಕಮಾಂಡ್ ನಾಯಕರ ಆಹ್ವಾನವನ್ನ ತಿರಸ್ಕಾರ ಮಾಡ್ತಿದ್ದಾರೆ. ಹಾಗಾಗಿ ಏನಾಗ್ತಿದೆ ರಾಮುಲು ಅವ್ರ ಮನಸ್ಸಲ್ಲಿ ಇನ್ನೂ ಏನ್ ಮುನಿಸಿದೆ, ಎಲ್ಲೋ ಒಂದ್ ಕಡೆ ಸೂಕ್ತವಾದಂತ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರಾ ಅನ್ನೋದು ನೋಡ್ಬೇಕಾಗಿದೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಅವ್ರ ಆಹ್ವಾನ ಕೊಡ್ತಾನೆ ಇದ್ದಾರೆ. ರಾಜನ್ ಅವರು, ಸಂತೋಷ್ ಲಾಡ್ ಅವರು ಬಂದ್ರೆ ಸ್ವಾಗತ ಅಂತಾನು ಹೇಳ್ತಾ ಇದ್ದಾರೆ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಎಷ್ಟು ಮಟ್ಟಿಗೆ ಇವ್ರನ್ನ ಪಕ್ಷದಲ್ಲಿ ಉಳಿಸ್ಕೊ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟು ಕೂಡ ವಿಫಲ ಆಗ್ತಾ ಇದೆ. ಹಾಗಾಗಿ ರಾಮುಲು ಅವರ ನಡೆ ಬಗ್ಗೆ ಇನ್ನೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು ದಿವ್ಯಾ. ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.